ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಯುಎಇ ವಿರುದ್ಧ ಅಮೋಘ ಜಯ ಸಾಧಿಸಿದೆ. ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್ ಮತ್ತು ಶಿವಮ್ ದುಬೆ ಸೇರಿದಂತೆ ಭಾರತೀಯ ಬೌಲಿಂಗ್ ದಾಳಿಗೆ ಯುಎಇ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಹೀಗಾಗಿ ಇಡೀ ತಂಡ ಕೇವಲ 57 ರನ್ಗಳಿಗೆ ಆಲ್ಔಟ್ ಆಯಿತು. ಯುಎಇ ಇನ್ನಿಂಗ್ಸ್ನ 13ನೇ ಓವರ್ನಲ್ಲಿ ನಡೆದ ಅದೊಂದು ಘಟನೆ ಕ್ರಿಕೆಟ್ ಜಗತ್ತಿನಲ್ಲಿ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡುವಂತೆ ಮಾಡಿದೆ. ಶಿವಮ್ ದುಬೆ ಜುನೈದ್ ಸಿದ್ದಿಕಿಗೆ ಬೌನ್ಸರ್ ಎಸೆದ್ರು. ಅದರಲ್ಲಿ ಜುನೈದ್ ಫುಲ್ ಶಾಟ್ ಆಡಲು ಪ್ರಯತ್ನ ಮಾಡಿದ್ರು, ಅದು ಯಶಸ್ವಿ ಆಗಲಿಲ್ಲ. ಹೀಗಾಗಿ ಚೆಂಡು ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಅವರ ಕೈಗೆ ಹೋಯಿತು. ಕೂಡಲೇ ಸಂಜು ಆ ಚೆಂಡನ್ನು ನೇರವಾಗಿ ಸ್ಟಂಪ್ಗೆ ಹೊಡೆದರು. ಆ ಸಮಯದಲ್ಲಿ ಸ್ಟ್ರೈಕ್ನಲ್ಲಿದ್ದ ಜುನೈದ್ ಕ್ರೀಸಿಂದ ಹೊರಗಿದ್ದ ಕಾರಣ ಭಾರತ ತಂಡವು ರನ್ಔಟ್ಗೆ ಮನವಿಯನ್ನು ಮಾಡಿತ್ತು. ಮೈದಾನದಲ್ಲಿರುವಂಥ ಅಂಪೈರ್ ಕೂಡ ಈ ನಿರ್ಧಾರವನ್ನು 3ನೇ ಅಂಪೈರ್ಗೆ ಕಳುಹಿಸಿದ್ರು. 3ನೇ ಅಂಪೈರ್ ಹಲವಾರು ಬಾರಿ ವಿಡಿಯೋಗಳನ್ನು ವೀಕ್ಷಿಸಿ ಜುನೈದ್ ರನ್ಔಟ್ ಅಂತ ಹೇಳಿ ತಮ್ಮ ನಿರ್ಧಾರವನ್ನು ನೀಡಿದರು. ಆದರೆ ಇಲ್ಲಿ ಕ್ರೀಡಾ ಸ್ಫೂರ್ತಿ ಮೆರೆದ ಸೂರ್ಯಕುಮಾರ್ ಯಾದವ್ ಫೀಲ್ಡ್ ಅಂಪೈರ್ ಜೊತೆ ಚರ್ಚಿಸಿ ತಮ್ಮ ಮೇಲ್ಮನವಿಯನ್ನು ಹಿಂತೆಗೆದುಕೊಂಡರು.